ನಾವು ವ್ಯವಹಾರ ಅಧ್ಯಯನದ ಬ್ಯಾಂಕು ವ್ಯವಹಾರಗಳು ಅನ್ನುವಂಥದ್ದು ಅಧ್ಯಾಯವನ್ನು ಆಯ್ಕೆ ಮಾಡ್ಕೊಂಡಿದ್ದೇವೆ. ಇದರಲ್ಲಿ ನಿರ್ದಿಷ್ಟವಾಗಿ ನಾವು ಪ್ರಧಾನ ಮಂತ್ರಿ ಜನಧನ್ ಯೋಜನೆಯನ್ನ ಆಯ್ಕೆ ಮಾಡ್ಕೊಂಡಿದ್ದೇವೆ. ಆಕ್ಚುಲಿ ಇದು 10th ಸಿಲೆಬಸ್ ಅಲ್ಲಿ ಇಲ್ಲ, ಯಾಕಂದ್ರೆ ಇತ್ತೀಚೆಗಷ್ಟೇ ಜಾರಿಗೆ ಬಂದಿರತಕ್ಕಂಥ ಯೋಜನೆ ಇದು. ಆದ್ರೂ ನಾವು ಯಾಕೆ ಇದನ್ನ ಆಯ್ಕೆ ಮಾಡ್ಕೊಂಡಿದೀವಿ ಅಂತ ಹೇಳಿದ್ರೆ, ಇದು ಸರ್ಕಾರದ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಆಗಿದೆ. ಜೊತೆಗೆ ಭ್ರಷ್ಟಾಚಾರ ಮುಕ್ತವಾಗಿ ಪ್ರತಿಯೊಬ್ಬ ಜನಸಾಮಾನ್ಯರು ಇದರ ಉಪಯೋಗವನ್ನು ಪಡಲಿಕ್ಕೆ ಸಾಧ್ಯ ಆಗುತ್ತೆ. ಆದ್ರಿಂದಾಗಿ ನಾವು ವಿಮೆಯನ್ನ ಪಡ್ಕೋಬಹುದು. ಆದ್ರಿಂದಾಗಿ ಈ ಒಂದು ಅಂಶವನ್ನೇ ನಾವು ಆಯ್ಕೆ ಮಾಡ್ಕೊಂಡಿದ್ದೇವೆ ಇವತ್ತಿನ ಚಟುವಟಿಕೆಗೆ. ಮಹಾಪ್ರಬಂಧಕರಾಗಿ ಸದಾನಂದ ಗೌಡ ಅವರು ಅಭಿನಯಿಸ್ತಾ ಇದ್ದಾರೆ. ಕೆನರಾ ಬ್ಯಾಂಕಿನ ಉಪ ಪ್ರಬಂಧಕರಾಗಿ ಪೂರ್ಣಿಮಾ ಅವರಿದ್ದಾರೆ. ಇನ್ನ ನಬಾರ್ಡ್ನ ಅಧಿಕಾರಿಗಳಾಗಿ ಟಿ ಗಣೇಶ್ ಅವರಿದ್ದಾರೆ. ಇನ್ನ ವಾರ್ತಾಧಿಕಾರಿಗಳಾಗಿ ಸದಾಶಿವಮೂರ್ತಿ ಅವರಿದ್ದಾರೆ. ಇನ್ನ ಉಳಿದಂತಹ 3-4 ಜನ ಪತ್ರಕರ್ತರು ಈ ವಿಷಯದ ಬಗ್ಗೆ ಚರ್ಚೆಯನ್ನ ಮಾಡ್ಲಿಕ್ಕೆ ಇವತ್ತಿನ ಈ ಸಭೆಗೆ ಬಂದಿದ್ದಾರೆ. ನಾನು ಪ್ರಜಾವಾಣಿ ಪತ್ರಿಕೆಯ ಪತ್ರಕರ್ತರನ್ನು ಡಿಸಿ ಸಾಹೇಬರಿಗೆ ಒಂದು ಮಾಹಿತಿಯನ್ನು ಕೊಡ್ರಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಈ ಜಿಲ್ಲೆಯಲ್ಲಿ, ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಜನಧನ್ ಯೋಜನೆ ಅಡಿಯಲ್ಲಿ ಎಷ್ಟು ಪ್ರಗತಿ ಆಗಿದೆ ಅಂತೇಳಿ ಒಂದು ಸ್ವಲ್ಪ ಮಾಹಿತಿಯನ್ನು ನೀಡಬೇಕು ಸರ್. ಮಾನ್ಯ ಪ್ರಧಾನಮಂತ್ರಿಯವರ ಜನಧನ್ ಯೋಜನೆಯ ಒಂದು ಆಶಯದಂತೆ ನಮ್ಮ ಜಿಲ್ಲೆಯಲ್ಲಿ 100ಕ್ಕೆ 100ರಷ್ಟು ಸಾಧನೆಯನ್ನು ಸಾಧಿಸಲಾಗಿದೆ ಅಂತ ಹೇಳ್ಕೊಳ್ಳೋದಕ್ಕೆ ನಾನು ಹೆಮ್ಮೆ ಪಡ್ತಾ ಇದ್ದೇನೆ. ನಮ್ಮ ಜಿಲ್ಲೆಯ ಸುಮಾರು 4 ಲಕ್ಷಕ್ಕೂ ಅಧಿಕ ಕುಟುಂಬಗಳು ಈ ವ್ಯಾಪ್ತಿಯಲ್ಲಿ ಬಂದು ಅದನ್ನು ಸಂಪೂರ್ಣವಾಗಿ ಬಳಕೆ ಮಾಡಿಕೊಳ್ಳೋದ್ರಲ್ಲಿ ಬ್ಯಾಂಕಿನವರ ಈ ಒಂದು ಸಾಧನೆಯನ್ನು ನಾನು ಖಂಡಿತ ಪ್ರಶಂಸಿಸ್ತೇನೆ. ಇದರ ಉದ್ದೇಶ ಇಷ್ಟೇನೆ, ಭಾರತದಲ್ಲಿರ್ತಕ್ಕಂಥ ಅತಿ ಬಡವರು ಕೂಡ ಯಾರು ಖಾತೆ ರಹಿತರಾಗಿರ್ತಕ್ಕಂಥ ವ್ಯಕ್ತಿಗಳಾಗಿರಬಾರ್ದು, ಬ್ಯಾಂಕ್ ಖಾತೆಯನ್ನ ಹೊಂದಬೇಕು ಅಂತಕ್ಕಂಥದ್ದೇ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳವರ ಒಂದು ಪ್ರಧಾನ ಆಶಯವೂ ಕೂಡ ಆಗಿತ್ತು. ಇದ್ರ ಉದ್ದೇಶ ಇಷ್ಟೇ, ಬಡವರು ಹಣ ಕಟ್ಟೋದು ಬೇಡ, 0 ಬ್ಯಾಲೆನ್ಸ್ ನಲ್ಲಿ ತಮ್ಮ ಒಂದು ಖಾತೆಯನ್ನು ತೆರೆದು ಈ ಒಂದು ಯೋಜನೆಗೆ ತಮ್ಮ ಒಂದು ಇದನ್ನ ಖಾತೆಯನ್ನ ತೆರೆಯೋದ್ರ ಮುಖಾಂತರ ತಾವು ಬ್ಯಾಂಕಿನ ಒಬ್ಬ ವ್ಯವಹಾರಸ್ಥರು ಅಂತಕ್ಕಂಥ ಒಂದು ಭಾವನೆ ಬಂದ್ಬಿಟ್ಟು. ಸರ್, ನಾವು ಶಿವಮೊಗ್ಗ ಸಂಜೆ ಎಂಬ ಪತ್ರಿಕೆಯ ಪತ್ರಕರ್ತರು ಈ ಒಂದು ಬ್ಯಾಂಕ್ನಲ್ಲಿ ಯಾವ ರೀತಿ ವ್ಯವಹಾರವನ್ನ ಮಾಡಬಹುದು ಎಂಬುದರ ಬಗ್ಗೆ ಇಲ್ಲಿ ಸ್ವಲ್ಪ ಮಾಹಿತಿಯನ್ನು ನೀಡಬೇಕು ಅಂತ ಅವರನ್ನ ಕೇಳ್ಕೊಳ್ತೀವಿ. ಸರ್, ಇತ್ತೀಚಿನ ದಿನಗಳಲ್ಲಿ ಬ್ಯಾಂಕ್ ಮಹೋನ್ನತ ವೈಜ್ಞಾನಿಕ ತಂತ್ರಜ್ಞಾನವನ್ನ ಬಳಸಿಕೊಂಡು ಅತಿ ಶೀಘ್ರದಲ್ಲಿ ನಾವು ಪ್ರಗತಿಯನ್ನ ಸಾಧಲಿಕ್ಕೆ ತಂತ್ರಜ್ಞಾನ ಬಳಕೆ ಮಾಡ್ಕೊಳ್ತಾ ಇದ್ದೀವಿ. ಕೆಲವೇ ವರ್ಷಗಳಲ್ಲಿ ಭಾರತ ದೇಶ ಡಿಜಿಟಲ್ ಇಂಡಿಯಾ ಆಗ್ತಾ ಇದೆ. ಡಿಜಿಟಲ್ ಇಂಡಿಯಾ ಆಗ್ತಾ ಇದೆ. ಈಗ ATMಗಳಲ್ಲಿ, ಬ್ಯಾಂಕ್ನ ATMಗಳಲ್ಲಿ ಪಾಸ್ವರ್ಡ್ ಬದಲಾಗಿ ಬಯೋಮೆಟ್ರಿಕ್ ಅನ್ನ ತರ್ತಾ ಇದೀವಿ ನಾವು. ಬಯೋಮೆಟ್ರಿಕ್ ಅಂತ ನಂತರ ವಾಯ್ಸ್ ಮುಖೇನ ನೀವು ATMಗಳಲ್ಲಿ ನಗದನ್ನ ಪಡ್ಕೋಬಹುದು, ನಗದು ಹಣವನ್ನ ಪಡ್ಕೋಬಹುದು. ಅಲ್ಲದೆ ನಮ್ಮ ದೇಶ ಗ್ರಾಮೀಣ ಭಾಗದ ಹಳ್ಳಿಗಳ ದೇಶ. ಹಳ್ಳಿಗಳಲ್ಲಿ ಈ ಗ್ರಾಮೀಣ ಜನರಿಗೆ ನಾವು ಸೌಲಭ್ಯಗಳನ್ನ ಕೊಡಕ್ಕಾಗ್ತಾ ಇಲ್ಲ. ಬಹಳಷ್ಟು ಹಳ್ಳಿಗಳಲ್ಲಿ ಬ್ಯಾಂಕು, ATM ಅವ್ರಿಗೆ ತಲುಪಿಸಕ್ಕಾಗಿಲ್ಲ. ಅವರಿಗೂ ಕೂಡ ATM ಮತ್ತೆ ಬೇಗ ಹಣ ಸಿಗ್ಲಿ ಅಂತ ಹೇಳಿ ಹಳ್ಳಿಗಳಲ್ಲಿ ಮೊಬೈಲ್ ಬ್ಯಾಂಕಿಂಗ್ ಕ್ಷೇತ್ರವನ್ನ ಒಂದು ವ್ಯವಸ್ಥೆಯನ್ನ ಜಾರಿಗೆ ತರ್ತಾ ಇದ್ದೀವಿ. ಹೀಗೆ ಹಲವಾರು ಯೋಜನೆಗಳನ್ನ ನಾವು ಬ್ಯಾಂಕಿನಿಂದ ಆಧುನಿಕ ತಂತ್ರಜ್ಞಾನವನ್ನು ಬಳಸ್ಕೊಂಡು ಈ ಹಳ್ಳಿಗಳಲ್ಲೂ ಕೂಡ ಈ ಯೋಜನೆ ತರಬೇಕಂತ ಹೇಳಿ ಇನ್ನು ಹಲವಾರು ಯೋಜನೆಗಳನ್ನ ನಾವು ಜಾರಿಗೆ ತರ್ತಾ ಇದ್ದೀವಿ. ಕೆನರಾ ಬ್ಯಾಂಕಿನ ಉಪ ಮಹಾಪ್ರಬಂಧಕರಿಗೆ ನಂದೊಂದು ಪ್ರಶ್ನೆ. ಈಗ ನೀವೊಂದು ಹೊಸ ಜನಧನ್ ಯೋಜನೆಯನ್ನ ಜಾರಿಗೆ ತಂದಿದ್ದಾರೆ ಅಂತ ಹೇಳ್ತಾ ಇದ್ದೀರಿ. ಈಗಾಗಲೇ ಬ್ಯಾಂಕ್ ಅಲ್ಲಿ ಅಕೌಂಟ್ ಅನ್ನು ಹೊಂದಿರುವಂತವರಿಗೆ ಇದರಿಂದ ಏನಾದ್ರು ಪ್ರಯೋಜನ ಆಗುತ್ತಾ ಅಂತ ನೀವೇನಾದ್ರು ಹೇಳ್ತೀರಿ? ಖಂಡಿತವಾಗಿಯೂ ಈಗಾಗಲೇ ಬ್ಯಾಂಕ್ ನಲ್ಲಿ ಅಕೌಂಟ್ ಹೊಂದಿರ್ತಕ್ಕಂಥವ್ರಿಗೂ ಸಹ ಇದರ ಒಂದು ಪ್ರಯೋಜನವನ್ನ ಪಡ್ಲಿಕ್ಕೆ ಸಾಧ್ಯತೆ ಇದೆ. ಹೇಗೆ ಅಂತ ಹೇಳಿದ್ರೆ, ಅವ್ರು ತಮ್ಮ ಬಳಿ ಇರ್ತಕ್ಕಂಥ ATM ಕಾರ್ಡ್ ಅನ್ನ ಬ್ಯಾಂಕಿಗೆ ವಾಪಸ್ ಕೊಡೋದ್ರ ಮೂಲಕ ಈ ಯೋಜನೆಯಲ್ಲಿ ರೂಪೇ ಕಾರ್ಡ್ ಅನ್ನ ಪಡೀತಾರೆ. ಆ ಕಾರ್ಡ್ ಅನ್ನು ಪಡೆದಿರ್ತಕ್ಕಂತಹ ಖಾತೆದಾರರಿಗೆ 1 ಲಕ್ಷದವರೆಗೆ ವಿಮಾ ಸೌಲಭ್ಯ ಸಿಗುತ್ತೆ. ಹಾಗೆಯೇ ಗಾಯಗೊಂಡವರಿಗೂ ಸಹ ವಿಮಾ ಸೌಲಭ್ಯ ಸಿಗುತ್ತೆ. ಜೊತೆಗೆ ಈ ಖಾತೆದಾರರಿಗೆ ಅವರ ಅಕೌಂಟಿಗೆ ಸುಮಾರು 5,000ದವರೆಗೆ ಸಾಲವನ್ನು ಪಡೀಲಿಕ್ಕೆ ಅವಕಾಶ ಇರುತ್ತೆ. ಅವ್ರೇನಾದ್ರೂ ಆ ಸಾಲವನ್ನ ಸರಿಯಾಗಿ ಪಾವತಿ ಮಾಡಿದಲ್ಲಿ ಅವ್ರು ಇನ್ನೂ 15,000ದವರೆಗೆ ಸಾಲವನ್ನು ಪಡೀಲಿಕ್ಕೆ ಅವಕಾಶ ಇದೆ. ಅದಕ್ಕಿಂತ ಹೆಚ್ಚಾಗಿ ಗ್ರಾಮೀಣ ಭಾಗದಲ್ಲಿ ಸಾಲವನ್ನು ಪಡಿತಲ್ಲ, ಖಾಸಗಿ ಸಾಲವನ್ನ, ಅಂತವರಿಗೆ ಈ ಯೋಜನೆಯಿಂದ ಅತಿ ಹೆಚ್ಚು ಅನುಕೂಲ ಆಗುತ್ತೆ ಅಂತ ಹೇಳಿ ನಾನು ಇಷ್ಟಪಡ್ತೇನೆ. ಈ ಒಂದು ಪ್ರಶ್ನೆಯನ್ನ ಕೇಳ್ತಾ, ಪ್ರಧಾನಮಂತ್ರಿ ಜನಧನ್ ಯೋಜನೆಯಲ್ಲಿ
ಗ್ರಾಹಕರು ಯಾವ ರೀತಿ ವ್ಯವಹರಿಸಬೇಕಾಗಿರುತ್ತೆ ಸರ್? ಈ ವರ್ಷದಲ್ಲಿ ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿಗಳು ಪ್ರತಿಯೊಬ್ಬರೂ ಕೂಡ ವ್ಯವಹಾರದಲ್ಲಿ ತೊಡಕೋಬೇಕು, ಅವರಿಗೆ ಜ್ಞಾನ ಅಂತಕ್ಕಂಥದ್ದು ಬೆಳವಣಿಗೆ ಆಗಬೇಕು ಮತ್ತು ಅವರ ವ್ಯವಹಾರಗಳು ಸುಲಲಿತವಾಗಿ ಆಗಬೇಕು ಅಂತಕ್ಕಂಥ ಉದ್ದೇಶದಿಂದ ಜನಧನ್ ಯೋಜನೆ ಅಂತ ಹೇಳಿ ಈ ಉಳ್ಳವರು ಮಾತ್ರ ಅಲ್ಲ, ಶ್ರೀಸಾಮಾನ್ಯರು ಕೂಡ ಸಮಾಜಮುಖಿಯ ಎಲ್ಲ ಸೌಲಭ್ಯಗಳನ್ನು ಪಡೆಯಬೇಕು ಅಂತಕ್ಕಂಥ ಈ ಒಂದು ಖಾತೆ ತೆರಲಿಕ್ಕೆ ನಮ್ಮ ಕೆನರಾ ಬ್ಯಾಂಕ್ ಇರ್ಬೋದು, ಎಲ್ಲ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಅವಕಾಶ ಮಾಡಿಕೊಡಲಾಗಿದೆ. ಇಲ್ಲಿ ಮುಖ್ಯವಾಗಿ ಜನಧನ್ ಯೋಜನೆ ಪಡಲಿಕ್ಕೆ ಅಕ್ಷರಸ್ಥ ಅನಕ್ಷರಸ್ಥ ಅಂತಕ್ಕಂಥ ತಾರತಮ್ಯ ಇಲ್ಲ. ಪ್ರಜೆಗಳು ಪ್ರತಿಯೊಬ್ಬರು ಕೂಡ ಖಾತೆಯನ್ನು ಹೊಂದಬಹುದು ಅಂತಕ್ಕಂಥದ್ದು ಒಂದು. ಎರಡನೇದಾಗಿ ಈ ಜನಧನ್ ಯೋಜನೆ ಮೂಲಕವಾಗಿ ನಮ್ಮ ಎಲ್ಲ ಸೌಲಭ್ಯಗಳನ್ನ ಯಾರ್ಯಾರಿಗೆ ಸಬ್ಸಿಡಿ ಹಣಗಳನ್ನು ನೀಡ್ತಕ್ಕಂಥ ಸೌಲಭ್ಯಗಳಿದೆ, ಸರ್ಕಾರದ ಸಹಾಯಧನ ಅಂತೇಳಿ ಈ ಎಲ್ಲ ಯೋಜನೆಗಳ ಹಣಗಳನ್ನು ಕೂಡ ನೇರವಾಗಿ ನಾವು ನೇರವಾಗಿ ಸರ್ಕಾರನೇ IFP ಅಂತಕ್ಕಂಥ ಸೌಲಭ್ಯ ಇದೆ ನಮ್ಮಲ್ಲಿ. ನೇರವಾಗಿ ಸರ್ಕಾರ ಹಣವನ್ನ ಖಾತೆಗಳಿಗೆ ವರ್ಗಾವಣೆ ಮಾಡ್ತಕ್ಕಂಥ ಎಲ್ಲರಿಗೂ ನಮಸ್ಕರಿಸುತ್ತಾ ನನ್ನೊಂದು ಮನವಿಯನ್ನು ಹೇಳ್ತಾ ಇದ್ದೇನೆ. ನಾನು ಒಬ್ಬ ಸರ್ಕಾರಿ ನೌಕರ. ನಮ್ಗೆ ಈ ಯೋಜನೆಯಿಂದ ಪ್ರಧಾನಮಂತ್ರಿ ಜನ್ಧನ್ ಯೋಜನೆಯಿಂದ ಏನಾದ್ರೂ ಅನುಕೂಲತೆಗಳಿದ್ರೆ ತಾವು ತಿಳಿಸ್ಕೊಡ್ಬೇಕಾಗಿ ಕೆನರಾ ಬ್ಯಾಂಕು ಮಹಾಪ್ರಬಂಧಕರ ಹತ್ರ ನಾನು ಕೇಳ್ತೀನಿ. ಈ ಒಂದು ಜನಧನ್ ಯೋಜನೆಯನ್ನ ನಾವು ತೆರಿಗೆಯನ್ನ ಪಾವತಿಸ್ತಕ್ಕಂಥವ್ರು ಮತ್ತು ಸರ್ಕಾರಿ ನೌಕರಿಗೆ ಅವಕಾಶ ಇರೋದಿಲ್ಲ. ಇದು ಶ್ರೀಸಾಮಾನ್ಯನ ಒಳತಿಗಾಗಿರ್ತಕ್ಕಂಥದ್ದು. ವಿದ್ಯಾರ್ಥಿಗಳು ಅದನ್ನ ಆಲಿಸ್ತಾರೆ. ಇದನ್ನ ಇಟ್ಕೊಂಡು ನೀವು ಅವರಿಗೆ ಮೌಖಿಕವಾಗಿ ಪ್ರಶ್ನೆಗಳನ್ನ ಮಾಡಿ ಇವ್ಯಾಲ್ಯೂಯೇಷನ್ ಮಾಡಿಬಿಟ್ಟು ಅವರಿಗೆ ನೀವು ಒಂದು ಮಾನಕಗಳನ್ನ ಗುರುತಿಸಿ ಮೌಲ್ಯಮಾಪನ ಮಾಡಿದ್ರೆ ಆಕ್ಟಿವಿಟಿ ಬೇಸ್ ಆಯ್ತು, CC ಇವ್ಯಾಲ್ಯೂಯೇಷನ್ ಇಲ್ಲೇ ಆಯ್ತು, ತೊಡಗಿಸಿಕೊಳ್ತಕ್ಕಂಥದ್ದು ಯಾವ ರೀತಿಯಾಗಿ ಅಂತೇಳಿ ಎಲ್ಲ ಇಲ್ಲೇ ಗೊತ್ತಾಯ್ತು. ಇದಕ್ಕೆ 13 ನಿಮಿಷಗಳ ಕಾಲ ಅವಧಿಯನ್ನು ಅವರು ತೆಗೆದುಕೊಂಡಿದ್ದಾರೆ. ಇನ್ನೂ ಶಾರ್ಪ್ ಮಾಡ್ಕೊಂಡ್ರೆ 8-10 ನಿಮಿಷಗಳಲ್ಲಿ ಮಾಡಬಹುದು. ಸೊ ಹಾಗಾಗಿ ನಿನ್ನೆ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಎಷ್ಟು ಚಟುವಟಿಕೆಗಳನ್ನು ನಾವು ಮಾಡಬಹುದು, ಹೆಂಗ್ ಮಾಡಬೇಕು ಅನ್ನೋ ಪ್ರಶ್ನೆಗಳಿಗೆ ಉತ್ತರ ನಾವೇ ಕೊಟ್ಟಿಲ್ಲ, ನೀವು ಕೊಟ್ಟಿದ್ದೀರಿ. ನಾವೇನು ಹೇಳಿಲ್ಲ, ನೀವೇ ಕೊಡ್ತಾ ಇದ್ದೀರಿ. ಇದು ತುಂಬಾ ಉತ್ತಮವಾಗಿ ಬಂದಿರ್ತಕ್ಕಂಥ ಒಂದು ನಾಟಕ. ಎಲ್ಲರೂ ಕೂಡ ಜೋರಾಗಿ ಚಪ್ಪಾಳೆ ಚಪ್ಪುವ ಮೂಲಕ ಅವರಿಗೆ